ಮಹಾಶಿವರಾತ್ರಿಯ ದಿನ ಒಂದು ಸಮಯ ಬರ್ತದೆ, ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಶಿವ ನಿಮ್ಮನ್ನು ನೋಡ್ತಾರೆ, ನೀವು ಶಿವನನ್ನು ನೋಡ್ತೀರಾ. ನೋಡ್ತಾ ನೋಡ್ತಾ ಇಬ್ಬರು ಒಂದಾಗ್ತೀರಾ. ಆವಾಗ ನಿಮ್ಮೊಳಗೆ ಆಗುವ ಅನುಭವ, ಆ ಸ್ಟೇಟ್ ಆಫ್ ಎಕ್ಸ್ಪೀರಿಯನ್ಸ್ ನಿಮ್ಮೊಳಗೆ ಏನು ಆಗ್ತದೋ ಅದೇ ನಿಜವಾದ ಮಹಾಶಿವರಾತ್ರಿ. ಇಂಟರ್ನೆಟ್ಟಲ್ಲಿ ನಿಮಗೆ ಈ ರೀತಿ ಉಪವಾಸ ಮಾಡಿ, ಈ ರೀತಿ ಪೂಜೆ ಮಾಡಿ, ಈ ರೀತಿ ಊರ್ಜೆ ಕೆಳಗಡೆ ಹರಿತದೆ, ಮೇಲ್ಗಡೆ ಹರಿತದೆ ಏನೆಲ್ಲ ಹೇಳ್ತಾರೆ. ಆದರೆ ನಮ್ಮ ಜೀವನದಲ್ಲಿ ಏನಾಗ್ತದೆ, ನಮ್ಮೊಳಗಡೆ ಶಿವರಾತ್ರಿ ಯಾವ ರೀತಿ ಆಗ್ತದೆ ಅದನ್ನು ಮುಂದೆ ಹೇಳಿದ್ದೀನಿ. ನಾವು ಆ ಮಹಾಶಿವರಾತ್ರಿಯ ಅನುಭವನ ನಮ್ಮ ಒಳಗಡೆ ಮಾಡ್ಕೊಳ್ಬಹುದು. ಒಂದು ಕಡೆ ಬ್ರಹ್ಮಾಂಡ ಇದೆ, ಇನ್ನೊಂದು ಕಡೆ ನಿಮ್ಮ ಶರೀರ ಇದೆ. ಒಂದು ಕಡೆ ಬ್ರಹ್ಮಾಂಡ ಇದೆ, ಇನ್ನೊಂದು ಕಡೆ ಶರೀರ ಇದೆ. ಈ ರಾತ್ರಿ ಬ್ರಹ್ಮಾಂಡದಲ್ಲಿ ಏನು ಘಟಿತ ಆಗ್ತದೋ ಸೇಮ್ ಅದೇ ರೀತಿ ನಮ್ಮ ಶರೀರದಲ್ಲೂ ಘಟಿತ ಆಗ್ತದೆ. ಯಾಕೆ? ಅಹಂ ಬ್ರಹ್ಮಾಸ್ಮಿ ಯಥಾ ಬ್ರಹ್ಮಾಂಡೇ ತಥಾ ಪಿಂಡೆ. ಹೊರಗಿನದೆಲ್ಲವೂ ನಮ್ಮ ಒಳಗಡೆ ಇದೆ. ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅದೆಲ್ಲವೂ ನಮ್ಮ ಶರೀರದಲ್ಲಿದೆ. ನಾವು ಬ್ರಹ್ಮಾಂಡದ ಮಹಾಶಿವರಾತ್ರಿ ಆಚರಿಸ್ತಾ ಇರ್ತೀವಿ. ಅದೇ ತರಹದ ಘಟನೆ ನಮ್ಮ ಶರೀರದಲ್ಲಿ ಆಗ್ತಾ ಇದೆ. ಬ್ರಹ್ಮಾಂಡದಲ್ಲಿ ಏನಾಗ್ತಾ ಇದೆಯೋ ಅದು ನಮ್ಮೊಳಗಡೆ ಆಗ್ತಾ ಇದೆ. ಅದನ್ನು ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರೋ ಅವತ್ತೇ ನಿಮ್ಮ ಜೀವನದಲ್ಲಿ ಮಹಾಶಿವರಾತ್ರಿ. ನಾವು ನಮ್ಮ ಒಳಗಡೆ ಶಿವರಾತ್ರಿನ ಯಾವ ರೀತಿ ಆಚರಿಸೋದು, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸುಮ್ಮನೆ ಕಲ್ಪಿಸ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಈ ಬ್ರಹ್ಮಾಂಡದಲ್ಲಿ ಏನೂ ಇಲ್ಲ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನಕ್ಷತ್ರ ಇಲ್ಲ, ಗ್ರಹ ಇಲ್ಲ, ಗ್ಯಾಲಕ್ಸಿ ಇಲ್ಲ, ಕಲರ್ ಇಲ್ಲ. ಈ ಕಪ್ಪು ಅದು ಸಹ ಕಲರ್ ಆಗಿರೋದ್ರಿಂದ ಏನೂ ಇಲ್ಲ. ನೀವು ಈ ರೀತಿ ಕಲ್ಪನೆ ಮಾಡ್ಕೋತಾ ಬಂದರೆ ಈ ಕಲ್ಪನೆಯ ಅಂತ್ಯ ಆ ಮೂಮೆಂಟಲ್ಲಿ, ಆ ಅಂತ್ಯದಲ್ಲಿ ಏನಿರ್ತದೆ? ಏನೂ ಇಲ್ಲ. ಆ ಕ್ಷಣದಲ್ಲಿ ನೀವು ನಿರ್ವಿಚಾರದ ಅವಸ್ಥೆಯಲ್ಲಿರ್ತೀರ. ನಿಮ್ಮ ವಿಚಾರ ಇದಕ್ಕಿಂತ ಮುಂದೆ ಹೋಗಲ್ಲ, ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಶೂನ್ಯ, ಏನೂ ಇಲ್ಲ. ಇದ್ರ ಮುಂದೇನಿದೆ? ಖಾಲಿತನ, ಶೂನ್ಯ, ಎಂಟಿನೆಸ್, ನಿರ್ವಿಚಾರದ ಸ್ಥಿತಿ, ನಥಿಂಗ್ನೆಸ್. ನೀವು ಆ ನಥಿಂಗ್ನೆಸ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬಯಸ್ತೀರ, ಆದರೆ ಅರ್ಥ ಆಗಲ್ಲ. ಕಪ್ಪು ಕಲರ್ ಸಹ ಇಲ್ಲ ಅಂದರೆ ಏನಿದೆ? ಅದನ್ನು ಅನುಭವ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ, ಆದರೆ ಅನುಭವ ಆಗಲ್ಲ. ಆ ಖಾಲಿತನ, ಆ ನಥಿಂಗ್ನೆಸ್, ಆ ಶೂನ್ಯತೆ, ಆ ಶೂನ್ಯತೆನೇ ಶಿವ. ಶಿವ ಅಂದರೆ ನಥಿಂಗ್ನೆಸ್, ನಿರ್ವಿಚಾರ, ಶೂನ್ಯ. ನಿಜವಾಗ್ಲೂ ಇದು ಅರಿವಾಗುತ್ತೆ. ಈಗ ಬೇಕಾದರೆ ನೀವು ಈ ವಿಡಿಯೋನ ಇಲ್ಲೇ ನಿಲ್ಲಿಸಿ, ಸುಮ್ಮನೆ ಕಣ್ಮುಚ್ಕೊಂಡು ಕಲ್ಪಿಸ್ಕೊಳ್ತಾ ಹೋಗಿ. ಇವೆಲ್ಲ ಏನೂ ಇಲ್ಲ ಅಂದರೆ ಏನಿದೆ? ಆ ಖಾಲಿತನ, ಆ ಶೂನ್ಯದ ಅನುಭವನೇ ಮಹಾಶಿವರಾತ್ರಿ. ಆದರೆ ಈ ಅನುಭವ ಹೊರಗಿನದ್ದು, ಈ ಅನುಭವ ನಿಮ್ಮ ಕಲ್ಪನೆಯದ್ದು. ನೀವು ವಿಚಾರದಲ್ಲಿ ಇದನ್ನು ಮಾಡಿದ್ದೀರಾ. ಈ ಧ್ಯಾನ, ಸಮಾಧಿ, ಆಧ್ಯಾತ್ಮಿಕತೆ ಇವೆಲ್ಲ ಯೋಚನೆಯ ಆಚೆ ಇರುವಂಥದ್ದು. ಒಂದು ವೇಳೆ ನಾನು ಯೋಚಿಸ್ತಾ ನನ್ನ ಕುಂಡಲಿನಿ ಆ್ಯಕ್ಟಿವ್ ಆಗಿದೆ, ನನ್ನ ಚಕ್ರ ಆ್ಯಕ್ಟಿವ್ ಆಗಿದೆ, ನಾನು ಆತ್ಮ ಸಾಕ್ಷಾತ್ಕಾರ ಪಡೆದುಕೊಂಡಿದ್ದೀನಿ, ಇವೆಲ್ಲ ವಿಚಾರ ತಾನೆ. ಇದು ನಮ್ಮ ಕಲ್ಪನೆ. ಕಲ್ಪನೆ ನಿಜವಾದ ಅನುಭವ ಅಲ್ಲ. ಕಲ್ಪನೆ ಮಾತ್ರ. ನಾವೀಗ ಏನು ಅನುಭವ ಮಾಡಿದ್ವೋ ಅದು ವಿಚಾರದಿಂದ ಮಾಡಿದ್ದು. ನಾವೀಗ ಏನು ಕಲ್ಪನೆ ಮಾಡ್ಕೊಂಡಿದ್ವೋ ಅದು ನಿಜವಾಗಿ ಆಗಬೇಕು, ವಾಸ್ತವವಾಗಿ ಆಗಬೇಕು. ಅದೇ ನಿಜವಾದ ಮಹಾಶಿವರಾತ್ರಿ. ಆ ಮಹಾಶಿವರಾತ್ರಿನ ನಮ್ಮ ಒಳಗಡೆನೆ ಆಚರಿಸ್ಕೊಳ್ಬೋದು. ನಮ್ಮ ಸಾಧು ಸಂತರು, ಋಷಿ ಮುನಿಗಳು ಕ್ಯಾಲೆಂಡರ್ನಲ್ಲಿ ಈ ಹಬ್ಬಕ್ಕೆ ಗುರ್ತು ಮಾಡಿದ್ದಾರೆ. ಅಂದರೆ ಈ ಹಬ್ಬ ನಮ್ಮ ಒಳಗಡೆ ಮಹಾಶಿವರಾತ್ರಿ ಆಚರಿಸ್ಕೊಳ್ಳಿ ಅಂತ ಮಾಡಿರೋದು. ನಾವೇನು ಹೊರಗಡೆ ಮಾಡ್ತಾ ಇದ್ದೀವಲ್ಲ ಅದಲ್ಲ. ಮಹಾಶಿವರಾತ್ರಿ ಅಲ್ಲ, ಕೇವಲ ಶಿವರಾತ್ರಿ ಬಗ್ಗೆ ಹೇಳ್ತೀನಿ ಕೇಳಿ. ವರ್ಷದಲ್ಲಿ 12 ಶಿವರಾತ್ರಿ ಇರ್ತದೆ. ಯಾವಾಗ? ಪ್ರತಿ ತಿಂಗಳು. ಎಲ್ಲಕ್ಕಿಂತ ಜಾಸ್ತಿ ಕತ್ತಲೆಯ ರಾತ್ರಿ ಅಮಾವಾಸ್ಯೆ ಮುಂಚೆ ಬರ್ತದೆ. ಅದಕ್ಕೆ ಶಿವರಾತ್ರಿ ಅನ್ಬೋದು. ಆವಾಗ ಸೂರ್ಯ ಇರಲ್ಲ, ಚಂದ್ರ ಇರಲ್ಲ, ನಕ್ಷತ್ರ ಇರಲ್ಲ. ಆ ರಾತ್ರಿ ನೀವು ಹೊರಗಡೆ ಹೋಗಿ ನೋಡಿದ್ರೆ ನಕ್ಷತ್ರಗಳು ಸಹ ತುಂಬ ಕಡಿಮೆ ಇರ್ತದೆ, ಪೂರ್ಣ ಕತ್ತಲು. ಅದನ್ನೇ ಶಿವರಾತ್ರಿ ಅನ್ನಬಹುದು. ಪ್ರತಿ ವರ್ಷ, ಪ್ರತಿ ತಿಂಗಳು ಒಂದು ಶಿವರಾತ್ರಿ ಇರ್ತದೆ. ಈಗ ಅದೇ ಸೇಮ್ ಶಿವರಾತ್ರಿ ನಮ್ಮ ಶರೀರದಲ್ಲೂ ಆಗ್ತದೆ. ಹೇಗೆ? ಶರೀರದ ಒಳಗಡೆ ಸೂರ್ಯ ಚಂದ್ರ ಇದ್ದಾರಾ? ಹೊರಗಡೆಯ ಸೂರ್ಯ ಚಂದ್ರ ಪ್ರಭಾವ ಬೀರುವುದನ್ನು ನಿಂತಾಗ, ಇಫೆಕ್ಟ್ ಮಾಡೋದು ನಿಂತಾಗ ಶಿವರಾತ್ರಿ ಅಂತೀವಿ. ಶರೀರದ ಒಳಗಡೆ ಆಗುತ್ತಾ? ಹೇಗೆ? ನೀವು ನನ್ನ ಸ್ವರ ವಿಜ್ಞಾನದ ಬಗ್ಗೆ ತಿಳ್ಕೊಂಡಿದ್ರೆ, ಸೂರ್ಯ ಚಂದ್ರ ನಾಡಿ ಬಗ್ಗೆ ತಿಳ್ಕೊಂಡಿರ್ತೀರ. ನಮ್ಮ ಶರೀರದ ಒಳಗಡೆ ಸೂರ್ಯ ಚಂದ್ರ ಇಬ್ಬರಿದ್ದಾರೆ. ನೀವು ನಿಮ್ಮ ಬೆರಳನ್ನು ಮೂಗಿನ ಕೆಳಗಡೆ ಇಟ್ಕೊಂಡಾಗ ನಿಮಗೆ ಅನುಭವ ಆಗ್ತದೆ. ಯಾವುದೋ ಒಂದು ಮೂಗಿನ ಹೊಳೆಯಿಂದ ಜಾಸ್ತಿ ಗಾಳಿ ಬರ್ತಾ ಇರ್ತದೆ, ಒಂದು ಕಡಿಮೆ ಬರ್ತಾ ಇರ್ತದೆ ಅಥವಾ ಬರ್ತಾನೆ ಇರಲ್ಲ. ಅಬ್ಸರ್ವ್ ಮಾಡಿ ನೋಡಿ, ಸ್ವಲ್ಪ ಹೊತ್ತು ಬಿಟ್ಟು ಚೆಕ್ ಮಾಡಿ ನೋಡಿ, ಆವಾಗ ಚೇಂಜ್ ಆಗಿರ್ತದೆ.
ಹೇಗೆ ಹೊರಗಡೆ ಸೂರ್ಯ ಬರ್ತಾನೆ ಹೋಗ್ತಾನೆ, ಚಂದ್ರ ಬರ್ತಾನೆ ಹೋಗ್ತಾನೆ, ಆ ರೀತಿ ನಮ್ಮ ಶರೀರದಲ್ಲೂ ಸಹ ಸೂರ್ಯನಾಡಿ ಆ್ಯಕ್ಟಿವ್ ಇರ್ತದೆ, ಹಾಗೆ ಚಂದ್ರನಾಡಿ ಆ್ಯಕ್ಟಿವ್ ಆಗ್ತದೆ. ಈ ರೀತಿ ಬದಲಾಗ್ತಾ ಇರ್ತದೆ. ಒಟ್ಟಾರೆ ಯಾವುದೇ ಒಂದು ಸ್ವರ ನಾಡಿ ಕೆಲಸ ಮಾಡ್ತಾನೆ ಇರ್ತದೆ. ಸೂರ್ಯನಾಡಿ ಆಗಿರ್ಬೋದು, ಚಂದ್ರನಾಡಿ ಆಗಿರ್ಬೋದು. ನಮ್ಮೊಳಗಡೆ ಶಿವರಾತ್ರಿ ಘಟಿತ ಆಗಬೇಕು ಅಂದರೆ ಆ ಎರಡು ಸ್ವರ ಇಫೆಕ್ಟ್ ಕಡಿಮೆ ಮಾಡಬೇಕು, ಬಂದಾಗಬೇಕು, ನಿಲ್ಲಿಸಬೇಕು. ಆ ಎರಡು ನಾಡಿಗಳು ಇಫೆಕ್ಟ್ನ ನಿಲ್ಲಿಸಿದಾಗ ಶಿವರಾತ್ರಿ ಘಟನೆ ಆಗ್ತದೆ. ಹೇಗೆ ಹೊರಗಡೆ ಸೂರ್ಯಚಂದ್ರ ಇಫೆಕ್ಟ್ ಇಲ್ಲದ ಕಾರಣ ಶಿವರಾತ್ರಿ ಆಚರಿಸ್ತೀವೋ, ಅದೇ ರೀತಿ ನಮ್ಮ ಶರೀರದಲ್ಲೂ ಸಹ ಸೂರ್ಯನಾಡಿ ಚಂದ್ರನಾಡಿ ಎರಡು ಆ್ಯಕ್ಟಿವ್ ಇಲ್ಲದೇ ಇದ್ದಾಗ ನಮ್ಮ ಒಳಗಡೆ ಶಿವರಾತ್ರಿ ಘಟನೆ ಆಗ್ತದೆ. ನಾವು ನಮ್ಮ ಶರೀರಕ್ಕೆ ಶ್ವಾಸ ಕೊಟ್ಟಾಗ ಸೂರ್ಯನಾಡಿ ಅಥವಾ ಚಂದ್ರನಾಡಿ ಕೆಲಸ ಮಾಡ್ತವೆ. ಅದೇ ನೀವು ಶರೀರಕ್ಕೆ ಶ್ವಾಸ ಕೊಡದೆ ಹೋದರೆ ಇಫೆಕ್ಟ್ ಇರಲ್ಲ. ಅದೇ ಶಿವರಾತ್ರಿ. ಈಗ ನೀವು ಶ್ವಾಸ ತಗೊಂಡ್ರಿ, ಇನ್ಹೇಲ್ ಮಾಡಿದ್ರಿ, ಹಾಗೆ ಎಕ್ಸೇಲ್ ಮಾಡ್ತೀರಾ. ಶ್ವಾಸ ಬಿಟ್ಟು ಶ್ವಾಸ ತಗೊಳ್ಳೋಕ್ಕಿಂತ ಮುಂಚಿನ ಆ ಗ್ಯಾಪ್ ಇರುತ್ತಲ್ಲ, ಅದೇ ಶಿವರಾತ್ರಿ. ಸೂರ್ಯನಾಡಿ ಚಂದ್ರನಾಡಿ ಎರಡು ಶ್ವಾಸ ನಡೆದಿದ್ದಾಗ ಆ ಗ್ಯಾಪು, ಆ ಖಾಲಿತನ ಇರುತ್ತಲ್ಲ, ಆ ಶೂನ್ಯತನ, ಅಲ್ಲೇ ಶಿವರಾತ್ರಿ ಘಟನೆಯಾಗುವ ಸ್ಥಳ. ಪ್ರತಿ ವರ್ಷ ಹೊರಗಡೆ ಯಾವ ರೀತಿ ಶಿವರಾತ್ರಿ ಆಗ್ತದೋ ಅದೇ ರೀತಿ ನಮ್ಮ ಶರೀರದಲ್ಲೂ ಸಹ ಆ ಗ್ಯಾಪ್, ಅವೆಲ್ಲ ಶಿವರಾತ್ರಿ. ಯಾವಾಗ ನೀವು ಆ ಶಿವರಾತ್ರಿಯಲ್ಲಿ ಅಂದರೆ ಆ ಗ್ಯಾಪಲ್ಲಿ ಜಾಗೃತರಾದಾಗ, ಆ ಕತ್ತಲ ರಾತ್ರಿಯಲ್ಲಿ ಆ ಶೂನ್ಯದಲ್ಲಿ ನೀವು ಜಾಗೃತರಾದಾಗ ಆವಾಗಲೇ ಶಿವರಾತ್ರಿ ಘಟಿತ ಆಗುತ್ತೆ. ಆ ಗ್ಯಾಪ್ನಲ್ಲಿ ನೀವು ಎಚ್ಚರ ಆಗಿದ್ದಾಗ, ಜಾಗೃತರಾಗಿದ್ದಾಗ ಅದನ್ನೇ ಮಹಾಶಿವರಾತ್ರಿ ಅನ್ಬೋದು. ಆ ಶೂನ್ಯತೆ, ನಥಿಂಗ್ನೆಸ್, ಆ ಎಂಟಿನೆಸ್, ಆ ಗ್ಯಾಪ್ನೇ ನಾನಿಲ್ಲಿ ಶಿವರಾತ್ರಿ ಅಂತ ಇದ್ದೀನಿ. ನೀವೇ ಅನುಭವ ಮಾಡ್ಬೋದು. ಕಣ್ಣು ಮುಚ್ಕೊಂಡು ಶ್ವಾಸ ತಗೊಳ್ಳಿ, ಶ್ವಾಸ ಬಿಡಿ. ಆ ಗ್ಯಾಪ್ನ ಗಮನಿಸಿ. ಆ ಗ್ಯಾಪಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡಿ. ಸಡನ್ನಾಗಿ ಶ್ವಾಸ ತಗೋಬೇಡಿ. ಸ್ವಲ್ಪ ಹೊತ್ತು ಆ ಗ್ಯಾಪಲ್ಲಿ ಇರಿ. ಆ ಮೂಮೆಂಟ್ನಲ್ಲಿ ನೀವು ನಿಮ್ಮ ಶರೀರದ ಒಳಗಡೆ ಇಳಿತೀರಾ. ನಿಮ್ಮೊಳಗೆ ಶರೀರದಲ್ಲಿ ಶ್ವಾಸ ಇಲ್ದಿದಾಗ ಉಳಿಯೋದು ಯಾರು? ಕೇವಲ ನಿಮ್ಮ ಆತ್ಮ. ನಿಮ್ಮ ಆತ್ಮ ಆ ಖಾಲಿತನನ ನೋಡ್ತಾ ಇದೆ. ಆ ಶೂನ್ಯ, ಆ ಖಾಲಿತನ ನಿಮ್ಮನ್ನು ನೋಡ್ತಾ ಇದೆ, ನಿಮ್ಮ ಆತ್ಮನ ನೋಡ್ತಾ ಇದೆ. ನೋಡ್ತಾ ನೋಡ್ತಾ ಅವೆರಡೂ ಒಂದಾಗ್ತವೆ. ಆವಾಗಲೇ ಮಹಾಶಿವರಾತ್ರಿ. ಶ್ವಾಸ ಬಿಟ್ಟಾಗ ಆ ಗ್ಯಾಪ್ನ ಗಮನಿಸಿ, ಎಚ್ಚರಗೊಳ್ಳಿ, ಜಾಗೃತರಾಗಿ. ಆ ಖಾಲಿತನ, ಆ ಶೂನ್ಯದಲ್ಲಿ ಮುಳುಗಿ ವಿಟ್ನೆಸ್ ಮಾಡಿ, ಸಾಕ್ಷಿ ಭಾವದಿಂದ ಇರಿ. ಆ ಗ್ಯಾಪಲ್ಲಿದ್ದಾಗ, ಆ ಶೂನ್ಯದಲ್ಲಿ ನೀವು ಇದ್ದಾಗ ಇರೋ ಒಂದಾಗತ್ತೆ, ಅದೇ ಮಹಾಶಿವರಾತ್ರಿ. ಇದಕ್ಕೋಸ್ಕರ ನೀವು ಮುದ್ರೆ ಮಾಡಬೇಕು, ಮಂತ್ರ ಹೇಳಬೇಕು, ಶ್ವಾಸದ ಮೇಲೆ ಗಮನ ಬೇಕು, ಏನೂ ಇಲ್ಲ. ಇಲ್ಲಿ ಶ್ವಾಸನೂ ಬೇಕಾಗಿಲ್ಲ. ಆ ಖಾಲಿತನದಲ್ಲೇ, ಈ ಶೂನ್ಯದಲ್ಲಿ ನಿಮಗೆ ನೀವು ಸಿಗ್ತೀರಾ. ಇದನ್ನೇ ಆತ್ಮದ ರಾತ್ರಿ ಅಂತಾರೆ. ಶ್ವಾಸ ತಗೊಳ್ಳೋದನ್ನು ಆತ್ಮದ ದಿನ ಅಂದರೆ, ಶ್ವಾಸ ಇಲ್ಲದೆ ಇರುವುದು ಆತ್ಮದ ರಾತ್ರಿ. ಆ ಆತ್ಮದ ರಾತ್ರಿಯಲ್ಲಿ ನೀವು ಶಿವನನ್ನು ಹುಡುಕಿಕೊಳ್ತೀರಾ. ಅದೇ ಮಹಾಶಿವರಾತ್ರಿ. ಸಿಂಪಲ್ ಆಗಿ ಇದನ್ನು ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದರೆ, ಎಷ್ಟು ಶಿವರಾತ್ರಿ ಇರ್ತದೆ ಅಂದರೆ ನೀವು ಎಷ್ಟು ಉಸಿರು ತಗೋತೀರಾ, ಬಿಡ್ತೀರಾ, ಆ ಗ್ಯಾಪ್ ನಾನು ಶಿವರಾತ್ರಿ ಅಂತ ಇರೋದು. ಆ ಒಂದು ಗ್ಯಾಪ್ ಯಾವಾಗ ನೀವು ಆ ಖಾಲಿತನನ ವಿಟ್ನೆಸ್ ಮಾಡ್ತೀರೋ, ಸಾಕ್ಷಿ ಆಗ್ತಿರೋ, ಆ ಖಾಲಿತನನ ಗಮನಿಸ್ತಾ ಅಬ್ಸರ್ವ್ ಮಾಡ್ತಾ ನೀವೇ ಆ ಖಾಲಿತನದಲ್ಲಿ ಮುಳುಗೋಗ್ತಿರೋ, ಅದನ್ನೇ ಮಹಾಶಿವರಾತ್ರಿ ಅನ್ನೋದು. ಆ ರಾತ್ರಿಯಲ್ಲೇ ಶಿವನ ಬೆಳಕು ಮೂಡೋದು. ಶಿವನನ್ನು ಬೇರೆಲ್ಲೂ ಹುಡುಕಬೇಕಾಗಿಲ್ಲ. ಆ ಗ್ಯಾಪಲ್ಲಿ, ಆ ಶೂನ್ಯದಲ್ಲಿ, ನಿಮ್ಮ ಅಂತರ ಆಕಾಶದಲ್ಲಿ ತೇಲಾಡಿ. ಒಂದು ಕ್ಷಣ ಬರ್ತದೆ, ಆ ಕತ್ತಲೆಯ ಶೂನ್ಯದಲ್ಲಿ ಬೆಳಕು ಮೂಡ್ತದೆ. ಅದೇ ಮಹಾಶಿವರಾತ್ರಿ. ಇವತ್ತು ಮಹಾಶಿವರಾತ್ರಿ ದಿನ ನಿಮ್ಮ ಒಳಗಡೆ ಇರುವಂತಹ ಶಿವನ ದರ್ಶನ ಮಾಡಿ. ಇವತ್ತು ನೀವು ಉಪವಾಸ ಮಾಡ್ತಾ ಇದ್ದೀರಾ. ಈ ಉಪವಾಸ ಸಹ ಆ ರಾತ್ರಿಯ ತಯಾರಿ. ನೀವು ಮೆಂಟಲ್ ಉಪವಾಸ ಮಾಡಿದಾಗ, ಅಂದರೆ ನೀವು ಮನಸ್ಸನ್ನು ಶಾಂತವಾಗಿಟ್ಕೊಂಡಾಗ, ನೀವು ಇವತ್ತು ಆ ಮೌನದಲ್ಲಿ, ಆ ಧ್ಯಾನದಲ್ಲಿ, ಆ ಶೂನ್ಯದಲ್ಲಿ ಮುಳುಗಲಿಕ್ಕೆ ಸುಲಭ ಆಗ್ತದೆ. ಸ್ಟಾರ್ಟಿಂಗಲ್ಲಿ ನೀವೇನೋ ಕಲ್ಪನೆ ಮುಖಾಂತರ ಶೂನ್ಯದ ಅನುಭವ ಮಾಡಿದ್ದೀರೋ, ಅದು ಇವತ್ತು ವಾಸ್ತವದಲ್ಲಿ ಅನುಭವ ಮಾಡಬಹುದು. ಯತ್ ಬ್ರಹ್ಮಾಂಡೆ ತತ್ಪಿಂಡೆ, ಹೊರಗಡೆ ಏನಿದೆಯೋ ಅದೆಲ್ಲವೂ ನಮ್ಮೊಳಗಡೆ ಇದೆ. ಇವತ್ತಿನ ದಿನ ಶೂನ್ಯದಲ್ಲಿ ಆ ಪ್ರಕಾಶದ ಅನುಭವ ಮಾಡಿಕೊಳ್ಳಿ. ಕಾಲಹರ, ಕಷ್ಟಹರ, ದುಃಖಹರ, ದಾರಿದ್ರ್ಯಹರ, ರೋಗಹರ, ಹರ ಹರ ಮಹಾದೇವ್. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.